ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಪ್ರೀತಿಯ ಕನ್ನಡತಿ ಚಿನ್ನು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಿನ್ನು. ಇವತ್ತು ಹೊಲದಲ್ಲಿ ತುಂಬಾ ಕೆಲಸ ಇತ್ತು. ಎಲ್ಲನೂ ಬಿಡು ಮಾಡಿಕೊಂಡು ಇವತ್ತು ನಮ್ಮ ಮನೆಗೆ ಬಂದಿದ್ದರು ನಮ್ಮ ಹಸ್ಬೆಂಡ್ ಅವ್ರದ್ದು ಅಕ್ಕ ಮತ್ತು ತಂಗಿ. ಅವರೆಲ್ಲ ಯಾಕೆ ಬಂದಿದ್ರು ಅಂದರೆ ಇವಾಗೆಲ್ಲ ಜೋಳದ ಸೀಸನ್ ಅಲ್ಲ, ಹಾಗಾಗಿ ಸೀದನಿ ಮಾಡ್ತೀವಿ, ತಿನ್ನೋಣ ಬನ್ನಿ ಎಲ್ಲರೂ ಅಂತ ನಮ್ಮ ಅತ್ತೆಯವರು ಹೇಳಿದರು. ಹಾಗಾಗಿ ಎಲ್ಲರೂ ಬಂದರು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ವಿ. ಆ ಕಡೆ ನಮ್ಮ ಅತ್ತೆ ಸಾಂಬಾರು ರೆಡಿ ಮಾಡ್ತಿದ್ದಾರೆ. ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಎಲ್ಲ ಸೊಪ್ಪು ಹಾಕಿ ಸಾಂಬಾರು ರೆಡಿ ಮಾಡ್ತಿದ್ದಾರೆ. ಮತ್ತು ಅವರು ಜಮೀನಿಗೆ ಹೋಗಿದ್ರು. ನೋಡಿ, ಈ ಕಡೆ ನಮ್ಮ ಪೂಜೆನೂ ಆಯಿತು. ನೋಡಿ ಇವತ್ತಿನ ಪೂಜೆ ಹೇಗಿದೆ ಅಂತ. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ಟೀ ಕಾಫಿ ಎಲ್ಲ ಕೊಟ್ಟು ನಾನು ಕುಡಿದ್ಮೇಲೆ ರಂಗೋಲಿ ಹಾಕಿದ್ರು ನಮ್ಮ ಅತ್ತೆ. ನೋಡಿ, ಇವತ್ತು ಈ ಥರ ರಂಗೋಲಿ ಹಾಕಿದ್ರು. ನೋಡಿ ಹಳ್ಳಿ ಕಡೆ ಹೇಗಿರುತ್ತೆ ಜೀವನ ಅಂತ. ಬೆಳಗ್ಗೆ 6 ಗಂಟೆ ಆಗಿತ್ತು, 6:30 ಆಗಿತ್ತು. ನೋಡಿ ಹಳ್ಳಿ ಜೀವನ. ಈ ಥರ ಎಲ್ಲ ನೋಡೋಕ್ಕೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಾನು ಪೂಜೆ ಮಾಡಿ ಬರೋಷ್ಟರಲ್ಲಿ 3 ವಿಸಲ್ ಆಯಿತು. ಬೇಳೆ ಹಚ್ಚಿದ್ರಲ್ಲ ನಮ್ಮ ಅತ್ತೆ, ಅದು 3 ವಿಸಲ್ ಆಯಿತು. ನೋಡಿ, ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಕೊತ್ತಂಬರಿ ಬಿಡಿಸಿ ಇಟ್ಕೊಂಡೆ. ನೋಡಿ ಈ ಥರ ಬೆಂದಿದೆ. ದಿನ ಮಾಡಲ್ಲ ಈ ಥರ, ಯಾವಾಗಲಾದರೂ ಒಂದು ಸಾರಿ ಮಾತ್ರ ಮಾಡ್ತೀವಿ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ, ಅಯ್ಯೋ ನಮ್ಮ ಅತ್ತೆ ಏನೂ ಮಾಡಲ್ಲ, ಎಲ್ಲ ಕೆಲಸ ನನಗೆ ಹೇಳ್ತಾರೆ. ಆ ಥರ ಏನು ನಮ್ಮ ಮನೇಲಿಲ್ಲ. ಎಲ್ಲ ಕೆಲಸನೂ ಮಕ್ಕಳು ಬಿಡಲ್ಲ ಅಂತ ನಮ್ಮ ಅತ್ತೆನೂ ಮಾಡ್ತಾರೆ. ನನ್ನ ಮನೇಲಿ ಅಷ್ಟೇ ಸ್ವಲ್ಪ ಚಿಕ್ಕದ ಕೆಲಸ ಅಷ್ಟೇ ಮಾಡಿಸ್ತಾರೆ. ಜಾಸ್ತಿ ದೊಡ್ಡ ಕೆಲಸ ಎಲ್ಲ ಮಾಡಿಸಲ್ಲ. ಮಕ್ಕಳಿದ್ದಾರೆ, ಮಕ್ಕಳು ಮಾಡೋಕ್ಕೆ ಬಿಡಲ್ಲ ಅಂತ ನಾನು ಜಾಸ್ತಿ ಏನು ಕೆಲಸ ಹೇಳಲ್ಲ. ಅವರೇ ಬೆಳಗ್ಗೆ ಬೇಗ ಹೇಳ್ತಾರೆ. ಅವ್ರು ಎದ್ದ ಮೇಲೆ ನಾನು ಹೇಳೋದು. ನೋಡಿ, ಇದಕ್ಕೆ ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇವಷ್ಟನ್ನು ಜಜ್ಜಿ ನೋಡಿ ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು. ರೆಡಿ ಆದಮೇಲೆ ಮಕ್ಕಳೆಲ್ಲ ಇದ್ದಿದ್ದರು, ಹಾಗಾಗಿ ಹಾಲು, ಬಿಸ್ಕೆಟು, ಕಾಫಿ, ಕುಡಿಯೋರಿಗೆ ಕಾಫಿ ಅದಷ್ಟನ್ನು ಕೊಟ್ಟು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಮಕ್ಕಳು ಸ್ನಾನ ಎಲ್ಲ ಮಾಡಿಸ್ತಾಯಿದ್ರು, ಹಾಗಾಗಿ ನಾನು ಸಪ್ರೇಟಾಗಿ ಅಡುಗೆ ಮಾಡ್ತಾಯಿದ್ದೆ. ಅವ್ರ ಮೇಲ್ಗಡೆ ಕೆಲಸ ಅಷ್ಟು ಅವರೇ ಮಾಡಿದ್ರು. ನಾನು ಬರೀ ಸಾಂಬಾರು ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲ ನಾನೇ ಮಾಡೋ ಅಂತ ಏನಿಲ್ಲ, ಎಲ್ಲರೂ ಶೇರಿಂಗ್ ಮಾಡ್ಕೊಂಡು ಮಾಡೋದು ಕೆಲಸ. ಎಲ್ಲರೂ ಹೇಳ್ತಾರೆ ಮನೇಲಿ, ಅಯ್ಯೋ ನಮ್ಮ ನಾದಿನಿ ಬಂದರೆ ಕೆಲಸ ಮಾಡಲ್ಲ, ನಾನೇ ಮಾಡಬೇಕು. ಆ ಥರ ಏನಿಲ್ಲ. ನಮ್ಮ ಮನೇಲೆಲ್ಲ ಎಲ್ಲರೂ ಮಾಡ್ತಾರೆ. ನಾನು ಚಪಾತಿ ಎಲ್ಲ ಮುಗಿಸೋಟ್ರಲ್ಲಿ ಎಲ್ರದ್ದು ಸ್ನಾನ ಆಗಿತ್ತು. ನಮ್ಮ ಮನೆಯವ್ರ ತಂಗಿ ಅಂತೆ ಜೋಳದ ಹಿಟ್ಟನ್ನು ಸೋಸ್ತಾಯಿದ್ರು. ನಾವೆಲ್ಲ ಒಂದೇ ಸರಿ ಸೋಸಿಡ್ತೀವಿ ಬೀಸ್ಕೊಂಡು ಬಂದಮೇಲೆ. ಅಷ್ಟೊತ್ತರೆ ನಮ್ಮ ಗುಬ್ಬಿಗೆ ಸ್ನಾನ ಮಾಡಿದ್ರು. ಇವ್ರು ನಮ್ಮದು ಮನೆಯವ್ರ ದೊಡ್ಡಕ್ಕ ಸ್ನಾನ ಹಾಯ್ ಮಾಡ್ತಿದ್ದಾಳೆ. ನೋಡಿ, 11 ತಿಂಗಳ ಮಗಳು ಇವಳು. ನೋಡಿ
ನಮ್ಮ ಮನೆಯವ್ರು ಚಿಕ್ಕ ತಂಗಿ ಅಂತೆ ಹಿಟ್ಟು ಸೋಸ್ತಿದ್ದಾರೆ. ಮತ್ತು ಮಕ್ಕಳಿಗೆಲ್ಲ ಹಸುವಾಯಿತು ಅಂತ, ಟೈಮ್ 9 ಗಂಟೆ ಆಯಿತು, ಮಕ್ಕಳಿಗೆಲ್ಲ ಹಸುವಾಗಿದೆ ಅಂತ ನೋಡಿ ನಮ್ಮ ಜ್ಯೋತಿ ಅಕ್ಕಂತೆ ಎಲ್ಲ ಮಕ್ಕಳಿಗೂ ಊಟ ಕೊಡ್ತಿದ್ದಾರೆ. ನಮ್ಮ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಮಕ್ಕಳಿಗೆಲ್ಲ ಊಟ ಕೊಡ್ತಿದ್ದಾರೆ. ನಾನು ನಮ್ಮ ಅಜ್ಜಿ ಅವ್ರಿಗೆಲ್ಲ ಚಪಾತಿ ಉಣ್ಣಲ್ಲ, ಅಂದರೆ ಚಪಾತಿ ಅಲ್ಲಿಗೆ ಬರೋಲ್ಲ, ಹಾಗಾಗಿ ತುಂಬ ಏಜ್ ಆಗಿದೆ. ಅದಕ್ಕೆ ಅಜ್ಜಿಗೆ 2 ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರದ್ದು, ನನ್ನ ಹಸ್ಬೆಂಡ್ದು ಅಜ್ಜಿ, ನಮ್ಮ ಅತ್ತೆ ಅಂದ್ರೆ ಅವರು. ನೋಡಿ ಅಜ್ಜಿಗೆ ರೊಟ್ಟಿನೂ ಆಯಿತು. ಇದಾದಮೇಲೆ ನಾನು ಬಂದೆ ಬಟ್ಟೆ ಒಗೆಯೋಕ್ಕೆ. ನಮ್ಮ ಅಕ್ಕವರೆಲ್ಲರೂ ಕೆಲಸ ಮಾಡ್ತಾಯಿದ್ರು. ಇನ್ನು ಮಕ್ಕಳಿಗೆ ಊಟ ಕೊಡೋದು, ಮನೆ ಕ್ಲೀನ್ ಮಾಡೋದು, ಆ ಥರ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡೋಕೆ ಬಂದೆ. ಮಕ್ಕಳದೆಲ್ಲ ಊಟ ಆಯಿತು ಮತ್ತು ಮನೆ ಕ್ಲೀನ್ ಎಲ್ಲ ಆಯಿತು. ಟೈಮು 11:30 ಆಗಿತ್ತು. ಅದಕ್ಕೆ ನಮ್ಮ ಚಿಕ್ಕಕ್ಕ ಬಂದು ಊಟ ಮಾಡೋಣ ಆಮೇಲೆ ಬಟ್ಟೆ ಒಗೆಯೋಣ ಬಾ ಅಂತಂತ ಕರೆದ್ರು. ಇಲ್ಲ ಬಟ್ಟೆ ಒಗೆದು ಹಾಕೋಣ, ಮೊದಲು ಬಿಸಿಲಾಗುತ್ತೆ ಅಂತ ಅಂದೆ. ಅದಕ್ಕೆ ನಮ್ಮ ದೊಡ್ಡಕ್ಕ ಬಂದು ನಾ ಬಟ್ಟೆ ಒಣೆ ಹಾಕ್ತೀನಿ, ನೀವು ಊಟ ಎಲ್ಲ ಹಚ್ಚಿರಿ ಅಂದರು. ಹಾಗಾಗಿ ಸರಿ ಅಂತ ನಾವು ಬಂದು ಕೆಳಗೆ ಎಲ್ರಿಗೂ ಊಟ ಕರಿತಾ ಇದ್ದೆ. ನೋಡಿರಿ ಇಲ್ಲಿ ನಮ್ಮ ಮನೆಯವ್ರ ಮಾಮ ಇವರು, ಅಂದ್ರೆ ನಮ್ಮ ಅತ್ತೆ ತಮ್ಮ ಆಟ ಆಡ್ಕೊಂಡಿದ್ರು. ನಾವು ಸರಿ ಅಂತ ನಮ್ಮ ಚಿಕ್ಕಕ್ಕೆಲ್ಲ ಅಡುಗೆ ಎಲ್ಲ ಮಾಡಿದ್ದೆಲ್ಲ ತಂದು ಜೋಡಿಸ್ತಾಯಿದ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ನೋಡಿ ಕಡಲೆಕಾಯಿ ತಿಂತಾಯಿದ್ದೀವಿ. ಒಂದೊಂದು ಕಡೆ ಕಡಲೆಕಾಯಿ ಅಂತಾರೆ, ಸುಲಗಾಯಿ ಅಂತಾರೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.